ಇಲಾಖೆ ರಾಯಚೂರು ಮತ್ತು ನಮ್ಮ ಶಿಶು ಅಭಿವೃದ್ಧಿ ಯೋಜನೆ ಗೆಲ್ಲಿಸುಗರಿಗೆ ಯಾದಗಿರಿ DCP ಅವರು ನಮ್ಮ ರಾಯಚೂರಿನ DCP ಅವರಿಗೆ ಮಾಹಿತಿಯನ್ನು ನೀಡಿರ್ತಾರೆ. ಸೊ ಆ ನಿಟ್ಟಿನಲ್ಲಿ ಅಪ್ರಾಪ್ತೆಗೆ ಬಾಲ್ಯ ವಿವಾಹ ಆಗಿದೆ ಅಂತಕ್ಕಂಥ ಮಾಹಿತಿ ನಮಗೆ ಬಂತು. ನಮ್ಮ ರಾಯಚೂರಿನ DCP ಅವರು ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ಆಧಾರದ ಮೇಲೆ ಮತ್ತೆ ನಾವು ಏನು ಸಿಬ್ಬಂದಿಗಳೆಲ್ಲರೂ ಕೂಡಿಕೊಂಡು ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ವಿ. ಕಲೆಕ್ಟ್ ಮಾಡಿಕೊಂಡು ಅವರ ಒಂದು ಅಪ್ರಾಪ್ತೆಯ ವಿವರಗಳನ್ನು ನಾವು ಕಲೆಕ್ಟ್ ಮಾಡಿದಾಗ ಸೊ ಅಲ್ಲಿ ಶಾಲಾ ದಾಖಲಾತಿಯಲ್ಲಿ ಏನಿತ್ತು ಅಂತಂದರೆ ಅವರ ಒಂದು ವಯಸ್ಸು ಕಡಿಮೆ ಇತ್ತು. ಆ ವಯಸ್ಸು ಕಡಿಮೆ ಇದೆ ಅನ್ನುವಂಥ ಮಾಹಿತಿಯನ್ನು ನಾವು ಆಧಾರವಾಗಿ ಇಟ್ಕೊಂಡು ಎಲ್ಲ ದಾಖಲಾತಿಗಳನ್ನು ತೊಗೊಂಡು ಇವತ್ತು ಅವರ ಏನು ಅಪ್ರಾಪ್ತೆಗೆ ವಿವಾಹ ಮಾಡಿರ್ತಕ್ಕಂಥ ಪೋಷಕರು ಮತ್ತು ಅದಕ್ಕೆ ಸಹಕರಿಸಿದವ್ರ ಮೇಲೆ ನಾವು ಈಗ FIR ಅನ್ನು ಮಾಡಿದ್ದೀವಿ ಸರ್. ಪ್ರಕರಣ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಡಿಯಲ್ಲಿ ನಾವು ಅವ್ರಿಗೆ ಪ್ರಕರಣವನ್ನು ಮಾಡಿದ್ದೀವಿ. ದಾಖಲೆ ಪೋಕ್ಸೋ ಅನ್ನೋದನ್ನು ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗ್ತದೆ ಸರ್. ಪೋಕ್ಸೋ ಅಂತೇಳಿ, ಯಾಕಂದರೆ ಬಾಲಕಿನ ಕರೆದು ಅಪ್ರಾಪ್ತ ಬಾಲಕಿಯನ್ನು ಕರೆದು ಅದು ಮೆಡಿಕಲ್ ಅವೆಲ್ಲ ಪ್ರೊಸೀಜರ್ಗಳನ್ನು ಮಾಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಡಿಯಲ್ಲಿ ನಾವು ಅವ್ರಿಗೆ ಇದು ಮಾಡ್ತೀವಿ. ಬಾಲ್ಯ ವಿವಾಹ ಮಾಡಿದ್ದಾರೆ. 16 ವರ್ಷದ ಬಾಲಕಿ 16 ವರ್ಷದ ಒಳಗೆ ಇದೆ. ಬಾಲಕಿಯವರಿಗೆ ಏನು ವಿವಾಹವನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯ ಒಂದು ಕಾನೂನು ಉಲ್ಲಂಘನೆ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಅವರಿಗೆ ಕೇಸನ್ನು ದಾಖಲು ಮಾಡಿದ್ದೀವಿ. ಅವರ ಬಾಲಕಿ ಅನ್ನೋದು ಶಾಲಾ ದೃಢೀಕರಣ ಪ್ರಮಾಣ ಪತ್ರವನ್ನು ನಾವು ತೊಗೊಂಡಿದ್ದೀವಿ ಸರ್, ವಯಸ್ಸಿನ ದೃಢೀಕರಣ ಪ್ರಮಾಣ ಪತ್ರ. ಅದರಂತೆ ಅವರ ವಯಸ್ಸು ಕಡಿಮೆ ಇದೆ ಅನ್ನೋದು ನಮಗೆ ಗೊತ್ತಾಗಿದೆ. ಪತ್ರ ಬಂದಿದ್ದು ನನಗೆ ಮಾಹಿತಿ ಇಲ್ಲ ಸರ್. ಬಟ್ ಅಲ್ಲಿಂದ ನನಗೆ ನಮ್ಮ DCP ರಾಯಚೂರು ಅವರು ಹೇಳಿರ್ತಕ್ಕಂಥದ್ದು ಏನಂದರೆ ಈ ರೀತಿಯಾಗಿರ್ತಕ್ಕಂಥ ಅವರದು ವಯಸ್ಸು ಕಡಿಮೆ ಇದೆ, ಅದು ಬಾಲ್ಯ ವಿವಾಹ ಆಗಿರ್ತಕ್ಕಂಥ ಸಾಧ್ಯತೆಗಳಿದ್ದವು. ಒಂದು ವಿಚಾರಣೆ ಮಾಡಿಕೊಂಡು ಅಗತ್ಯ ದಾಖಲಾತಿಯನ್ನು ಕಲೆಕ್ಟ್ ಮಾಡಿ ನಮಗೆ ಪ್ರಕರಣ ದಾಖಲೆ ಮಾಡಿ ಅಂತೇಳಿ ಸೂಚನೆ ಕೊಟ್ಟಿದ್ದರು. ಸೊ ಆದಂತೆ 2 ದಿನ ಕಾಲಾವಕಾಶ, ವಯಸ್ಸಿನ ಜನನ ಪ್ರಮಾಣ ಪತ್ರದಲ್ಲಿ ಕರೆಕ್ಟ್ ಇದೆ ಅಂತ ಅವರು ಮಾಹಿತಿಯನ್ನು ಕೊಟ್ಟಿದ್ದರು ನಮ್ಮ ಸಿಬ್ಬಂದಿಯವರು ಹೋದಾಗ. ಸೊ ಆ ನಿಟ್ಟಿನಲ್ಲಿ ನಾವು 2 ದಿನ ಅವಕಾಶ ಕೊಟ್ಟಿದ್ವಿ. ಬಟ್ ಯಾವುದೇ ರೀತಿಯಾಗಿರ್ತಕ್ಕಂಥ ದಾಖಲಾತಿಗಳು ಅವರು ಸಲ್ಲಿಸಿಲ್ಲ. ವಯಸ್ಸಿನ ಪ್ರಮಾಣ ಪತ್ರ ನಮಗೆ ಕೇಳ್ಪಟ್ಟಂಗೆ ವಯಸ್ಸಿನ ಜನ್ಮ ಪ್ರಮಾಣ ಪತ್ರದಲ್ಲೂ ಕೂಡ ಸೇಮ್ ಆಗಿರ್ತಕ್ಕಂಥ ಒಂದು ದಿನಾಂಕ ಇದೆ ಅಂತ ಕೇಳ್ಪಟ್ಟಿದ್ದೇವೆ. ಬಟ್ ಯಾವುದೇ ದಾಖಲಾತಿ ಸಿಕ್ಕಿಲ್ಲ. ಬಟ್ ಶಾಲಾ ದಾಖಲಾತಿ ಆಧಾರದ ಮೇಲೆ ನಾವು ಅವ್ರಿಗೆ ಪ್ರಕರಣ ದಾಖಲಿಸಿದ್ವಿ. ಆಧಾರ್ ಕಾರ್ಡ್ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಡಿಯಲ್ಲಿ ಭಾಳ ಸ್ಪಷ್ಟವಾಗಿದೆ. ಆಧಾರ್ ಕಾರ್ಡನ್ನು ವಯಸ್ಸಿನ ದೃಢೀಕರಣ ಅಂತ ನಾವು ತೆಗೆದುಕೊಳ್ಳೋದಿಲ್ಲ. ಶಾಲಾ ದೃಢೀಕರಣ, ಶಾಲಾ ದಾಖಲಾತಿಯಲ್ಲಿ ಏನು ವಯಸ್ಸಿನ ಏನು ಬರೆಸಿರ್ತಾರೆ, ಸೊ ಅದನ್ನು ನಾವು ವಯಸ್ಸಿನ ದೃಢೀಕರಣ ಅಂತ ತೊಗೊಂಡ್ಬಿಡ್ತೀವಿ. ಈಗ ಈ ಮಕ್ಕಳ ಘಟಕ ಎಂಟ್ರಿ ಆಗಲಿಕ್ಕೆ ಈ ಪ್ರಕರಣದಲ್ಲಿ ಏನು ಸರ್ ಕಾರಣ, ಏನು ಸಾಕ್ಷಿ ಸಿಕ್ಕಿದೆ ನಿಮಗೆ? ಏನಿದು ಕೇಸ್, ಏನು ದೂರು ಕೊಟ್ಟಿದ್ರೆ ಯಾರಾದರೂ? ದೂರು ಅಲ್ಲಿಂದ ಯಾದಗಿರಿಯಿಂದ ಬಂದಿದೆ ಅಂತ ಗೊತ್ತಿದೆ. ಬಟ್ ಯಾರು ಕೊಟ್ಟಿದ್ದಾರೆ ಅಂತೇಳಿ ಮಾಹಿತಿ ಇಲ್ಲ. ಅದು DCP ಆಫೀಸಿಂದ ನಮಗೆ ಮಾಹಿತಿಯನ್ನು ಬಂದಿದೆ ಸರ್. ಪ್ರಕರಣ ಏನು ಅಂತಂದರೆ ನಮಗೆ ಬಾಲ್ಯ ವಿವಾಹ ಆಗಿದೆ ಅನ್ನೋದು ಒಂದು ಪ್ರಕರಣ ಸರ್ ನಮ್ಮದು. ಅಲ್ಲಿ ಏನು ಗುರ್ಜಾಪುರಲ್ಲಿ ಏನು ಆಗಿರ್ತಕ್ಕಂಥ ಒಂದು ಇನ್ಸಿಡೆಂಟ್ ಏನಿದೆ ಅದರ ಆಧಾರದ ಮೇಲೆ ಇವೆಲ್ಲ ಹೊರಗಡೆ ಬಂದಿದ್ದೆ ಆ್ಯಕ್ಚುಲಿ. ಸೊ ಅಲ್ಲಿ ಏನಾಯಿತು, ಈ ಬಾಲಕಿ ಏನು ವಯಸ್ಸು ಕಡಿಮೆ ಇದೆ ಅನ್ನೋದು ಅಲ್ಲಿ ಗೊತ್ತಾಗಿರ್ತಕ್ಕಂಥ ನಿಟ್ಟಿನಲ್ಲಿ ನಾವು ನಮ್ಮ ಇಲಾಖೆಯಿಂದ ನಾವು ಎಂಟ್ರಾಗಿ ಇದನ್ನು ಪ್ರಕರಣವನ್ನು ದಾಖಲಿಸಿದ್ವಿ. ಈ ಹಂತದಲ್ಲಿ ಸರ್ ಅವ್ರು